ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ 3 ತಿಂಗಳು ಫ್ಯೂಚರ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೂ 3 ಮಂತ್ಸ್ ನೆಕ್ಸ್ಟ್ 3 ಮಂತ್ಸ್ ಪ್ರಿಡಿಕ್ಷನ್ ಮಾಡ್ತಿದ್ದೀನಿ. ಅಂದರೆ ಫ್ಯೂಚರ್ ಹೇಗಿರುತ್ತೆ ಅಂತ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆಯಲ್ಲ, 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಅಥವಾ ಇದು ನಿಮ್ಗೆ ಯಾವ್ದು ರೆಸೊನೇಟ್ ಅನಿಸುತ್ತೆ, ಯಾವ್ದು ಕನೆಕ್ಟ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಮುಂದಿನ 3 ತಿಂಗಳು ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಬದಲಾವಣೆ ಬರುತ್ತೆ, ಎಲ್ಲ ವಿಚಾರದ ಬಗ್ಗೆ ರೀಡಿಂಗ್ನ ಮಾಡ್ತೀನಿ. ಐ ಹೋಪ್ ಯು ಸೆಲೆಕ್ಟೆಡ್. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಲೆಟ್ ಮಿ ಸ್ಟಾರ್ಟ್. ಸೊ 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ನ ತೆಗಿತಾ ಇದ್ದೀನಿ. ಈ ಕಾರ್ಡ್ ಫೈಲ್ನಲ್ಲಿ ಏನಿದೆ, ಫ್ಯೂಚರ್ ಹೇಗಿರುತ್ತೆ, ಎಲ್ಲ ವಿಚಾರದ ಬಗ್ಗೆ 3 ಮಂತ್ಸ್, ಹೌ ಯೋರ್ 3 ಮಂತ್ಸ್ ಲುಕ್ಸ್ ಲೈಕ್, ಇದ್ರ ಬಗ್ಗೆ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮತ್ತೊಂದಷ್ಟು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಮೆಸೇಜಸ್ ಫ್ರಮ್ ದ ಯೂನಿವರ್ಸಿಂದ ಏನು ಮೆಸೇಜಸ್ ಇದೆ, ನೀವು ನಂಬುವ ದೈವದಿಂದ ಏನು ಮೆಸೇಜಸ್ ಇದೆ. ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ ಜಸ್ಟಿಸ್ ಕಾರ್ಡ್ ಮತ್ತು ಕ್ವೀನ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್, ಪಾಯ್ಸ್ಡ್ ಬರ್ತಾ ಇದೆ. ಹಾಗೂ ಹ್ಯಾಪಿ ಕಾರ್ಡ್ ಬರ್ತಾ ಇದೆ. ಹೈಯರ್ ಪವರ್ ಬರ್ತಾ ಇದೆ. ಸೊ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಅಂದರೆ ಇತ್ತೀಚೆಗೆ ಪ್ರಾಬ್ಲಮ್ಸ್ನ ನೀವು ನೋಡಿದ್ದೀರಾ. ಕೆಲವು ತಿಂಗಳುಗಳಿಂದ ಹಿಂದಿಂದನೇ ಸೋಲು ಅಥವಾ ನೋವು, ಈ ಥರ ಕಷ್ಟಗಳ ಒಂದು ಸೈಕಲ್ಗೆ ಹಾಕ್ಕೊಂಡಿದ್ದೀರಾ. ಅದನ್ನು ನೀವು ಎದುರಿಸಿ ಹಾಗೂ ಮುಂದೆನೂ ಬಂದಿದ್ದೀರಾ. ಅಂದರೆ ಯು ಹ್ಯಾವ್ ಫೇಸ್ಡ್ ಇಟ್. ಹಾಗೂ ಇದನ್ನು ನಾನು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನುವ ಒಂದು ಹೋರಾಟದಿಂದ ಒಂದು ಮನಸ್ಥಿತಿ, ಪಾಸಿಟಿವ್ ಮನಸ್ಥಿತಿ ಇಟ್ಕೊಂಡು ಮುಂದೆ ಬಂದಿದ್ದೀರಾ. 2 ಮಂತ್ಸ್ ಡಿಫಿಕಲ್ಟ್ ಆಗೇ ಇತ್ತು ನಿಮಗೆ ಮಾನಸಿಕವಾಗಿ. ಪ್ರೆಸೆಂಟ್ ಜಸ್ಟಿಸ್ ಬಂದಿರೋದ್ರಿಂದ ಇದರರ್ಥ ಏನಂದರೆ, ನೀವು ಅಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ದೈವ ನಿಮ್ಮ ಕೈಯನ್ನು ಬಿಟ್ಟಿಲ್ಲ ಅಂತ ಅರ್ಥ. ಸೊ ನೀವು ನಿಮ್ಮ ಲೈಫ್ನಲ್ಲಿ ಏನೇನು ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಉತ್ತರ ಬಂದಿರುವಂಥ ಒಂದು ಕಾರ್ಡ್ಸ್ನ ಮುಂದೆ ನೋಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆನೇ ಒಳ್ಳೆಯ ಕಾರ್ಡ್ಸ್ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಅಂದರೆ ತುಂಬಾ ಇನ್ನು ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ಕಂಫರ್ಟ್ನ ನೋಡ್ತೀರಾ. ತುಂಬ ಸೇವಿಂಗ್ಸ್ ಮಾಡೋದಾಗಿರ್ಬೋದು, ದುಂದು ವೆಚ್ಚ ಆಗೋದಿಲ್ಲ, ಅನವಶ್ಯಕವಾಗಿ ದುಡ್ಡು ಖರ್ಚಾಗೋದಿಲ್ಲ. ಸೊ ಈ ವಿಚಾರವಾಗಿ ನೋಡೋಕ್ಕೆ ಹೋದರೆ ನಿಮ್ಮ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ. ಹಾಗೂ ಗುಡ್ ನ್ಯೂಸ್ ಕೂಡ 3 ಮಂತ್ಸ್ನಲ್ಲಿ ನೀವು ಕೇಳ್ತೀರಾ. ಒಳ್ಳೆಯ ಬದಲಾವಣೆಗಳು ಹಾಗೂ ಒಳ್ಳೆಯ ಸುದ್ದಿ ನಿಮ್ಮ ಲೈಫ್ನಲ್ಲಿ ನೀವು ಕೇಳ್ತೀರಾ. ಕೆಟ್ಟ ಜನರಿಂದ ದೂರ ಇರೋದೇ ಬೆಟರ್. ಯಾಕಂದರೆ ನಿಮ್ಗೆ ಇವಾಗ ಗೊತ್ತಾಗಿದೆ, ಯು ಆರ್ ವೆರಿ ಪವರ್ಫುಲ್. ಹೇಳಬೇಕು ಅಂದರೆ 2 ಕ್ವೀನ್ ಇರೋದ್ರಿಂದ ನಿಮಗೆ ಯಾರನ್ನ ಎಷ್ಟು ಇಟ್ಕೋಬೇಕು, ಎಷ್ಟು ಬೌಂಡ್ರೀಸ್ನ ಇಡಬೇಕು, ಈ ಥರ ಒಂದು ಅರಿವು ನಿಮಗೆ ಬಂದಿದೆ. ಮತ್ತು ಲೈಫ್ನಲ್ಲಿ ಎಷ್ಟೊಂದು ಪಾಠಗಳನ್ನ ಕಲಿತಾ ಹೋಗ್ತೀವಲ್ವ, ಹಾಗೆ ನಿಮಗೆ ಲೈಫ್ ಲೆಸನ್ಸಿಂದ ಏನು ನಿಮಗೆ ಗೊತ್ತಾಗಿದೆ ಅಂದರೆ, ಜನರಿಂದ ಅತಿಯಾಗಿ ಏನೇ ನಾವು ಮಾಡೋಕ್ಕೆ ಹೋದರೂ ಅದು ನೋವು ಕೊಡುತ್ತೆ. ಒಂದೊಂದು ಸಲ ಆ ಥರದ್ದು ಒಂದು, ಈಗ ನಾವು ಕೆಲವರಿಗೆ ಏನು ಮಾಡಿದ್ರೂ ಅವ್ರಿಗೆ ಕೃತಜ್ಞತೆ ಇರೋದಿಲ್ಲ. ಸೊ ಹಾಗೆ ನಿಮಗೆ ಅರಿವು ಆಗಿದೆ, ಅಂಥ ಜನರಿಂದ ನಾನು ದೂರ ಇರಬೇಕು, ಇಂಥವ್ರಿಗೆ ನಾನು ಏನು ಮಾಡಿದ್ರು ಅವರಿಂದ ಅಪ್ರೂವಲ್ ಪಾಸಿಟಿವ್ ಆಗಿ ಬರೋದಿಲ್ಲ ಅನ್ನುವ ಒಂದು ವಿಚಾರ ನಿಮಗೆ ಬಂದಿದೆ. ಸೊ ನಿಮ್ಮ ಪವರ್ ನಿಮ್ಮ ಕೈನಲ್ಲೇ ಇದೆ, ವಿಚ್ ಇಸ್ ಅ ಗುಡ್ ಸೈನ್. ಪಾಯ್ಸ್ ಬಂದಿರೋದ್ರಿಂದ ತುಂಬಾ ಫ್ರೀಡಮ್ ಇದೆ, ಇಂಡಿಪೆಂಡೆಂಟ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ಹಾಗೂ ನಾನು ಆಗಲೇ ಹೇಳಿದ್ನಲ್ಲ, ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟ್ರೆಂತ್ ಇದೆ. ಹ್ಯಾಪಿ ಅಂದರೆ ಗುಡ್ ನ್ಯೂಸ್ ಕೇಳ್ತೀರಾ. ನಿಮ್ಮ ಲೈಫ್ ಪ್ರೋಗ್ರೆಸ್ ಆಗುತ್ತೆ ವಿತಿನ್ 3 ಮಂತ್ಸ್. ಒಳ್ಳೊಳ್ಳೆ ಬದಲಾವಣೆಗಳು ಹಾಗೂ ನೀವು ಅಂದ್ಕೊಂಡೇ ಇರುವಂತಹ ಪಾಸಿಟಿವ್ ತಿರುವುಗಳನ್ನ ನೋಡ್ತೀರಾ. ಹೈಯರ್ ಪವರ್ ಅಂದರೆ ಏನು, ನೀವು ನಂಬುವ ಒಂದು ದೈವ ಅದು ನಿಮ್ಮನ್ನು ಕಾಪಾಡ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮನ್ನು ಬಿಡ್ತಾ ಇಲ್ಲ. ನೀವು ಅನ್ಕೋತಿರ್ಬೋದು, ನನ್ನ ನೋವನ್ನ ಯಾರೋ ಕೇಳ್ತಾ ಇಲ್ವೇನೋ ಅಂತ. ಹಾಗೇನಿಲ್ಲ, ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಹಾಗೂ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಶಕ್ತಿನೂ ನೀವು ನಂಬಿರೋ ದೈವ ಕೊಟ್ಟಿದೆ ಅಂತಲೇ ಹೇಳಬೇಕು. ಯಾಕೆಂದರೆ ಈ ಥರದೊಂದು ಪ್ಲೆಸೆಂಟ್ ಎನರ್ಜಿ ನಿಮ್ಮ ಸುತ್ತ ಇದೆ, ವಿಚ್ ಇಸ್ ಅ
ವಂಡರ್ಫುಲ್ ಸೈನ್. ಇದು ಎಲ್ರಿಗೂ ಸಿಗೋದಿಲ್ಲ, ಆ ಥರದೊಂದು ಭಾಗ್ಯದ ಒಂದು ಟೈಮ್ ನಿಮಗೆ ಬಂದಿದೆ. ಆನ್ ದ ಹೋಲ್ 3 ಮಂತ್ಸ್ ಇಸ್ ಅಮೇಝಿಂಗ್ ಫಾರ್ ಯು. ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್. ಸೊ ನಿಮ್ಮ ಲೈಫ್ನಲ್ಲಿ ನೀವೇನೇನು ಮಾಡಬೇಕು ಅನ್ನುವಂಥ ಕನಸುಗಳನ್ನ ಕಾಣ್ತಾ ಇದ್ದೀರಾ, ಅದೆಲ್ಲ ಒಣಗೂಡುವಂಥ ಒಂದು ಟೈಮ್ ಬಂದಿದೆ. ಐ ವುಡ್ ಸೇ ದಿಸ್ ಇಸ್ ಯೋರ್ ಟೈಮ್, ವಿನ್ನಿಂಗ್ ಟೈಮ್ ಅಂತಾನೆ ಹೇಳ್ತೀನಿ. ದಟ್ ವಾಸ್ ಯೋರ್ ರೀಡಿಂಗ್ ವಿಚ್ ಇಸ್ ಅಮೇಝಿಂಗ್. ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ನಾನು ಈಗ ಮಾಡ್ತಾ ಇದ್ದೀನಿ. ಈ 2ನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ. ಮುಂದಿನ 3 ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ, ಹಾಗೆ ಎಲ್ಲ ವಿಚಾರದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, 3 ಮಂತ್ಸ್ ಹೇಗಿರುತ್ತೆ ಈ ಕುರಿತಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು. ಮತ್ತು ಏಂಜಲ್, ಯೂನಿವರ್ಸಲ್ ಗೈಡ್ಸ್ ನ ಮೆಸೇಜಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಯು ಗೋ. ಪೇಜ್ ಆಫ್ ಕಪ್ಸ್ ಬಂದಿದೆ, ಡೆತ್ ಬಂದಿದೆ, 8 ಆಫ್ ಸ್ಪೋರ್ಟ್ಸ್, ಕ್ವೀನ್ ಆಫ್ ವಾಂಡ್ಸ್ ಮತ್ತು 10 ಆಫ್ ಸ್ಪೋರ್ಟ್ಸ್. ಸೊ ಇಲ್ಲಿ ಬ್ಲಾಕೇಜಸ್ ನೋಡ್ತಾ ಇದ್ದೀನಿ, ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ. ಓಕೆ, ಪಾಯ್ಸ್ಡ್ ಕಾರ್ಡ್ ಮತ್ತೆ ಬಂದಿದೆ, ಟೈಮ್ ಫಾರ್ ಅ ನ್ಯಾಪ್ ಕೂಡ ಬಂದಿದೆ. ತುಂಬ ಹೋರಾಟಗಳನ್ನ ನೀವು ನೋಡ್ತಾ ಇದ್ದೀನ, ನಾಟ್ ಫಾರ್ ಯು ಅಂತಲೂ ಬರ್ತಾ ಇದೆ. ಓಕೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನು ಕರೆಕ್ಟಾಗಿ ಏನು ನಡೀತಾ ಇದೆ ಇಲ್ಲಿ ಅಂತ. ಓಕೆ, ಹಿಯರ್ ಯು ಗೋ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದರ ಅರ್ಥ ಏನಂದರೆ, ನೀವೇನೋ ಒಂದು ಡಿಸಿಷನ್ನ ಇತ್ತೀಚೆಗೆ ತೊಗೊಂಡಿದ್ದೀರಾ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಸಹವಾಸ ಮಾಡಿದ್ದೀರಾ, ಅದರಿಂದ ನಿಮಗೆ ತುಂಬ ಕೆಟ್ಟ ರಿಟರ್ನ್ಸ್ನ ನೀವು ನೋಡ್ತಾ ಇದ್ದೀರಾ. ಅಂದರೆ ಒಂದೊಂದ್ಸಲ ಏನಾಗುತ್ತೆ, ಒಬ್ಬ ಕೆಟ್ಟ ವ್ಯಕ್ತಿಯ ನೆರಳು ನಿಮಗೆ ಆಗಲ್ಲ ಅಂದಾಗ ನೀವು ಎಲ್ಲ ವಿಚಾರದಲ್ಲೂ ಸೋಲನ್ನು ನೋಡ್ತೀರಾ. ಆ ಥರದ್ದು ಒಂದು ಸಂದರ್ಭ ಅಂತಲೇ ಹೇಳ್ಬೋದು ನೀವು ಇವಾಗ ಅನುಭವಿಸ್ತಾ ಇರೋದು. ಸೊ ನೀವು ತೊಗೊಂಡಿರುವಂಥ ಡಿಸಿಷನಿಂದ ನೀವು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀರಾ. ಈಗ ನಾನೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ನಿಮಗೆ ಕೆಟ್ಟದಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ರೈಟ್ ನಾವು ಆ ವ್ಯಕ್ತಿಯನ್ನು ಕಟ್ ಆಫ್ ಮಾಡಿ, ಅವ್ರು ಯಾರೇ ಆಗಿರ್ಬೋದು. ಈಗ ನಾನು ಈ ಒಂದು ನೆಗೆಟಿವ್ ಪರ್ಸನ್, ಎನರ್ಜಿ ಇರುವಂತಹ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀನಲ್ಲ, ನಿಮ್ಮ ಮೈಂಡ್ಗೆ ಯಾವ ವ್ಯಕ್ತಿ ಸ್ಟ್ರೈಕ್ ಆಗ್ತಾ ಇದ್ದಾರೆ ಅವರಿಂದ ನೀವು ತುಂಬಾ ಹುಷಾರಾಗಿರಬೇಕು. ಅವ್ರಿಗೆ ಚಾನ್ಸ್ ಕೊಡೋದು, ಅವ್ರನ್ನ ನಂಬೋದು ಅಥವಾ ಅವ್ರ ಹಿಂದೆ ಹೋಗೋದು, ಇದನ್ನೆಲ್ಲ ಮಾಡಬೇಡಿ. ಮತ್ತು ಮಾತನ್ನು ಆದಷ್ಟು ಕಮ್ಮಿ ಇಟ್ಕೊಳ್ಳಿ. ನೀವು ಎಲ್ಲರನ್ನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ ಥರ ವ್ಯಕ್ತಿ ಇವರಾಗಿದ್ದರೆ ಖಂಡಿತ ನೀವು ಎಷ್ಟು ಮಾತನ್ನು ನಿಮ್ಮ ಬಳಿನೇ ಇಟ್ಕೊಳ್ತೀರಾ ಒಳ್ಳೆಯದು. ಹಾಗೂ ನಿಮ್ಮಲ್ಲಿ ಒಳ್ಳೊಳ್ಳೆ ವಿಚಾರಗಳು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಅವ್ರಿಗೇನೋ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ರು ನಿಮಗೆ ಕೆಟ್ಟದನ್ನೇ ಬಯಸ್ತಾ ಇದ್ದಾರೆ. ನಿಮ್ಗೇನೋ ಒಂದು ನಾಶ ಆಗಬೇಕು, ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಕೆಟ್ಟದಾಗಬೇಕು, ಈ ಥರದ್ದೆಲ್ಲ ಆಗ್ತಾ ಇದೆ. ಒಂದೇನಾಗ್ತಾ ಇದೆ ಅಂದರೆ, ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸ್ ಇನ್ನು 2 ಮಂತ್ಸ್ ಇರುತ್ತೆ. ಹುಷಾರಾಗಿರಬೇಕಾಗತ್ತೆ. ನಿಮ್ಮ ಮಾತುಗಳಲ್ಲಿ, ಯೋಚನೆಗಳಲ್ಲಿ, ಇಮೋಷನ್ಸ್ನಲ್ಲಿ ಏರುಪೇರು ಬರುತ್ತೆ. 8 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಆ್ಯಸ್ ಐ ಟೋಲ್ಡ್, 2 ತಿಂಗಳು ನೀವೇನು ಮಾಡಿದ್ರೂ ಒಂಥರ ಸ್ಟಕ್ ಫೀಲ್ ಬರುತ್ತೆ. ಏನು ಮಾಡೋಕ್ಕೆ ಆಗೋದಿಲ್ಲ, ಆಚೆ ಹೋಗೋಕ್ಕೆ ಆಗೋದಿಲ್ಲ, ಮತ್ತು ತುಂಬ ಮಾನಸಿಕವಾಗಿ ಕುಗ್ಗುತ್ತಾ ಹೋಗ್ತೀರಾ. ಆದರೆ 3rd ಮಂತ್ ಕೂಡ ಸ್ವಲ್ಪ ಚೇತರಿಕೆ ನೋಡ್ತೀರಾ. ಬಟ್ ಆ್ಯಸ್ ಐ ಟೋಲ್ಡ್, ಏಳು ಬೀಳು ಇದೆ, ಹರ್ಡಲ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. 10 ಆಫ್ ಸ್ಪೋರ್ಟ್ಸ್ ಔಟ್ಕಮ್ ಬಂದಿರೋದ್ರಿಂದ ನಾನು ಒಂದು ಕ್ಲಾರಿಫಿಕೇಷನ್ ಕಾರ್ಡ್ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ಏನರ್ಥ ಅಂದರೆ, ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಬೇಕಾಗುತ್ತೆ. ಬೇರೆಯವ್ರನ್ನ ನಂಬೋದನ್ನ ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ಡಿಸಿಷನ್ ನಿಮ್ಮ ಕೈನಲ್ಲೇ ಇರಬೇಕಾಗತ್ತೆ. ಆದರೆ ಒಂದು ಒಳ್ಳೇದೇನಾಗುತ್ತೆ ಅಂದರೆ, ದೈವ ನಿಮ್ಮ ಬಳಿ ಇರೋದ್ರಿಂದ ನಿಮಗೆ ಎಕ್ಸ್ಟ್ರೀಮಾಗೇನು ನೆಗೆಟಿವ್ ಆಗಲ್ಲ. ಆದರೂ ಕೂಡ ಜನ ನಿಮ್ಮ ಮೇಲೆ ಒಂದು ಕೆಟ್ಟ ಕಣ್ಣಿಟ್ಟಿರೋದ್ರಿಂದ ನಿಮ್ಗೇನೋ ಒಂದು ಕೆಟ್ಟ ನ್ಯೂಸ್ನೇ ಕೇಳೋಕ್ಕೆ ರೆಡಿ ಆಗಿದ್ದಾರೆ. ಮತ್ತು ನಾಟ್ ಫಾರ್ ಯು ಅಂದರೆ, ನಾನು ಆಗಲೇ ಹೇಳಿದಾಗೆ ನಿಮ್ಮ ಲೈಫ್ನಲ್ಲಿ ಒಬ್ಬ ವ್ಯಕ್ತಿನ ನೀವು ಕಂಪ್ಲೀಟಾಗಿ ಕಳ್ಕೋಬೇಕಾಗತ್ತೆ. ಆ ವ್ಯಕ್ತಿ ನಿಮಗೆ ಒಳ್ಳೆಯವರೇ ಅಲ್ವೇ ಅಲ್ಲ. ಸೊ ಕಟ್ ಆಫ್ ಅಂತ ಹೇಳ್ತಾ ಇದ್ದೀನಿ. ಪಾಯ್ಸ್ಡ್ ಬಂದಿರೋದ್ರಿಂದ ಸ್ವಲ್ಪ ಲೂಸ್ ಆಗಿ, ಸ್ವಲ್ಪ ಲೂಸ್ ಅಂದರೆ ಏನರ್ಥ, ತುಂಬಾ ರಿಜಿಡ್ ಆಗಿ, ತುಂಬ ಯೋಚನೆ, ಆತಂಕದಲ್ಲಿ ಇತ್ತೀಚೆಗೆ ಇದ್ದೀರಾ. ಸ್ವಲ್ಪ ಲೂಸನ್ ಅಪ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಇಮ್ಯಾಜಿನೇಷನ್ಗೆ ಮೀರಿದ ಪ್ರಾಬ್ಲಮ್ಸ್ ಇತ್ತೀಚೆಗೆ ಬಂದಿದೆ ಮತ್ತು ಮುಂದೆನೂ ಬರುತ್ತೆ. ಹುಷಾರಾಗಿರಿ. 3 ಮಂತ್ಸ್ ಇಸ್ ಕ್ರಿಟಿಕಲ್ ಟೈಮ್ ಫಾರ್ ಯು ಅಂತ ಹೇಳ್ಬೋದು. ಟೈಮ್ ಫಾರ್ ಅ ನ್ಯಾಪ್ ಅಂತ ಹೇಳಿದರೆ, ಇವಾಗ ಒಂದೊಂದು ಪ್ರಾಬ್ಲಮ್ ಬಂದಾಗ ನೀವು ಅನ್ಕೋತೀರಾ ಎಲ್ಲನೂ ನಾನು ಸರಿ ಮಾಡಿಬಿಡ್ತೀನಿ ಅಂತ. ಆದರೆ ಇವಾಗ ಹೇಗಿದೆ ಅಂದರೆ, ನಿಮ್ಮನ್ನು ಕೈ ಮೀರಿ ಹೋಗಿದೆ ವಿಚಾರಗಳು. ಸೊ ಏನೇನು ನಡಿಬೇಕೋ ಎಲ್ಲ ನಡೆಯುತ್ತೆ. ಅದನ್ನು ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಕೆಟ್ಟ ಟೈಮ್ ಇದೆಯಲ್ಲ, ಅದು ಹಾಗೆ ಇದೆ. ಅದು ಕಳಿಬೇಕು. 3 ಮಂತ್ಸ್ ಕಳಿಬೇಕು. 3 ಮಂತ್ಸ್ ಆದಮೇಲೆ ಸ್ವಲ್ಪ
ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ. ಹುಷಾರಾಗಿರಿ, ಸ್ಪೆಷಲಿ ಜನರಿಂದ ಹುಷಾರಾಗಿರಿ. ಅವರು ಉದ್ದೇಶಗಳು ನಿಮ್ಮ ಕಡೆಗೆ ಒಳ್ಳೆಯದಾಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಆನ್ ದ ಹೋಲ್ ಥಿಂಗ್ಸ್ ಶುಡ್ ಬಿ ಫೈನ್. ನಾನು ಆಗಲೇ ಹೇಳಿದಾಗೆ ನಿಮಗೆ ವಿರೋಧಿಗಳೇ ಜಾಸ್ತಿ ಆಗ್ತಾ ಇದ್ದಾರೆ, ಹಾಗೂ ಜನ ಬೇಡ ಅನ್ನುವಂಥ ಒಂದು ಯೋಚನೆನೂ ನಿಮಗೆ ಜಾಸ್ತಿ ಬರ್ತಾ ಇದೆ. ಬಿಕಾಸ್ ಆ ಥರದ್ದು ಒಂದು ಟ್ರೀಟ್ಮೆಂಟ್ ನಿಮಗೆ ಸಿಗ್ತಾ ಇದೆ. ಆನ್ ದ ಹೋಲ್ ತುಂಬ ಮಿಕ್ಸ್ಡ್ ಆಗಿ ಬಂದಿದೆ ರೀಡಿಂಗ್. ಸೊ ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್. ನಮಸ್ಕಾರ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದೀನಿ ಅಂದರೆ, ಪೂಜೆ ಪುನಸ್ಕಾರಗಳಿಗೆ ಟೈಮ್ ಕೊಡಿ, ಮತ್ತು ನೀವು ನಂಬುವುದ ದೈವ ಮೆಡಿಟೇಷನ್ ಮಾಡಿ. ಈ ಥರ ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ತಿಳಿಯಾಗಿಟ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಬಂದ್ರೂ ಅದನ್ನ ನಿಭಾಯಿಸುವಂಥ ಶಕ್ತಿ ನಿಮಗೆ ಸಿಗುತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.